ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಎಸ್ತೇರಳ ಪುಸ್ತಕ, ದ ಬುಕ್ ಆಫ್ ಎಸ್ತರ್, ಚಾಪ್ಟರ್ 5, 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಏನು ನಡೀತು? ಬಹಳ ಚಟುವಟಿಕೆಯ ಮತ್ತು ಆಶ್ಚರ್ಯದ ಐತಿಹಾಸಿಕವಾದ ಒಂದು ಘಟನೆ. ಏನಂತ ಹೇಳಿದರೆ, ಪಾರಸಿ ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೆ 127 ಸಂಸ್ಥಾನಗಳನ್ನು ಆಳಿಕೆ ಮಾಡ್ತಾ ಇದ್ದಂಥ ಪಾರಸಿ ರಾಜನು, ಅವನ ಹೆಂಡತಿಯಾಗಿ ಯಹೂದಿಯಾದಂಥ ಒಬ್ಬ ಕನ್ಯೆ ಅಂದರೆ ಎಸ್ತರ್ ಆಯ್ಕೆಯಾಗಿದ್ಲು, ಮಹಾರಾಣಿ ಆಗಿಬಿಟ್ಲು. ಯಾಕಂದರೆ ವಷ್ಟಿ ರಾಣಿ ರಾಜನ ಮಾತು ಕೇಳಲಿಲ್ಲ ಅಂತ ಒಂದು ದೊಡ್ಡ ಅವಮಾನ ರಾಜನಿಗಾದದ್ದರಿಂದ ಈ ಎಸ್ತೇರ್ ರಾಣಿ ಅರಸನ ದಯೆಗೆ ಪಾತ್ರಳಾಗಿ ಅರಸನಿಂದ ತಾನೇ ಒಂದು ದೊಡ್ಡ ಜವಾಬ್ದಾರಿಕೆ ಆಯ್ಕೆ ಎಲ್ಲ ಸ್ತ್ರೀಯರಲ್ಲಿ, ಎಲ್ಲ ಕನ್ಯೆಯರಲ್ಲಿ ಅರಸನ ದಯೆಗೆ ಪಾತ್ರಳಾದಲು. ರಾಜ ಮುಕುಟವನ್ನು ರಾಜನು ತಾನೇ ಈ ಎಸ್ತೇರಳಿಗೆ ಇಡುವಂಥವನಾಗ್ತಾನೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಏನಾಯಿತು, ಒಂದು ಹಿನ್ನೆಲೆ ಅಂತ ನಾವು ನೋಡುವುದಾದರೆ, ರಾಜನು ಹಾಮಾನನಂತ ಒಬ್ಬನಿಗೆ ಪ್ರಮೋಷನ್ ಕೊಡ್ತಾನೆ. ರಾಜನ ತರುವಾಯ ಇವನು ದೊಡ್ಡ ಜವಾಬ್ದಾರಿಕೆಯನ್ನು ಪಡೆದಿರ್ತಾನೆ ಸಾಮ್ರಾಜ್ಯದಲ್ಲಿ. ಅವನು ಬಂದಾಗ ಭಾಳ ಜನರು ಎಲ್ಲರೂ ದೊಡ್ಡ ನಮಸ್ಕಾರ ಅಂದರೆ ಅವನನ್ನು ಕಂಡು ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು. ಆದರೆ ಇವನು ಮೊರ್ದೆಕೈ, ಒಬ್ಬನೇ ಯಹೂದಿಯಾದಂಥ ಮೊರ್ದೆಕೈ ಹೆಬ್ಬಾಗಲ ಹತ್ರ ಕೂತ್ಕೊಂಡಿರ್ತಾನೆ. ಅವನು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡೋದಿಲ್ಲ. ಅದರ ನಿಮಿತ್ತವಾಗಿ ಏನಾಗ್ತದೆ, ಹಿನ್ನೆಲೆ ಹಾಮಾನನ ರಾಜನನ್ನು ಒಡಂಬಡಿಸಿ ಎಲ್ಲ ಯಹೂದ್ಯರನ್ನು ಸರ್ವನಾಶ ಮಾಡಬೇಕೆಂಬುದಾಗಿ ಒಂದು ನಿಯಮವನ್ನು ರಾಜನನ್ನು ಒಡಂಬಡಿಸಿ, ಆ ಒಂದು ನಿಯಮವನ್ನು ಜಾರಿಗೆ ತರಲು ಒಂದೇ ದಿನದಲ್ಲಿ ಎಲ್ಲ ಯಹೂದ್ಯರು ಸ್ತ್ರೀ ಪುರುಷರಂತ ನೋಡದೆ ಸಂಹಾರ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಅಂಚೆಯವರನ್ನು ಕಳಿಸಿದಾಗ ಈ ನ್ಯೂಸು ಮೊರ್ದೆಕೈಗೆ ಬರ್ತದೆ. ಅವನು ಬಹಳ 4ನೇ ಅಧ್ಯಾಯದಲ್ಲಿ ಅದರ ಬಗ್ಗೆ ನಾವು ನೋಡ್ತೇವೆ. ಅವನು ಭಾಳ ದುಃಖಪಟ್ಟು ಆ ಬೂದಿ ತನ್ನ ಮೇಲೆ ಹಾಕ್ಕೊಂಡು ಗೋಣಿತಟ್ಟನ್ನು ಧರಿಸಿಕೊಂಡು ಪಟ್ಟಣದ ನಡುವೆ ಅವನು ನಡೆದಾಡಿ, ಶೂಷನ್ ಪಟ್ಟಣದಲ್ಲಿ ಇದನ್ನು ನಡೆದಾಡುವಾಗ ಇದೇನಪ್ಪ ವಿಚಿತ್ರವಾದಂಥ ಮನುಷ್ಯನು ನಡೆದಾಡ್ತಾ ಇದ್ದಾನೆ, ಇಂಥ ಯಾರದು ಗುರುತಿಡಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಬೂದಿಯನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ, ಇದು ವಿಚಿತ್ರವಾದಂಥ ಮನುಷ್ಯನ ಅಂತ ಹೇಳ್ಬಿಟ್ಟು ಅದು ಹತ್ಕೊಂಡು ಗೋಳಾಡ್ಕೊಂಡು ಹೋಗ್ತಾ ಇದ್ದಾಗ ಕಡೆಗೆ ಅವನು ಶೂಷನ್ ಪಟ್ಟಣಕ್ಕೆ ಬರ್ತಾನೆ. ಬಂದಾಗ ಒಳಗೆ ಯಾರು ಅಂಥವ್ರನ್ನ ಬಿಡೋದಿಲ್ಲ, ಹೊರಗೆ ಇರ್ತಾನೆ. ಇದು ಎಸ್ತರಿಗೆ ಹೋಗ್ತತೆ ನ್ಯೂಸ್, ಇದು ಮಹಾರಾಣಿಗೆ. ಮಹಾರಾಣಿ ಏನು ಮಾಡ್ತಾಳೆ, ಇದೇನಪ್ಪ ಇದು ಇಂಥ ಡ್ರೆಸ್ ಹಾಕ್ಕೊಂಡಿದ್ದಾರೆ ಅಂತ ಆಶ್ಚರ್ಯ ಪಡ್ತಾಳೆ. ಆಶ್ಚರ್ಯ ಪಡೋದಿಲ್ಲ. ಯಾಕೆ ಪಡೋದಿಲ್ಲ ಅಂದರೆ ಮಹಾ ದುಃಖ ವೇದನೆ ಆದಾಗ ಆ ರೀತಿಯಾಗಿ ಯಹೂದ್ಯರು ನಡ್ಕೊಳ್ತಾರೆ. ಆದ ಕಾರಣ ಏನೋ ಒಂದು ಶಾಕಿಂಗ್ ಆಗಿರಬೇಕು. ಏನಂತ ಆಕೆಗೆ ಗೊತ್ತಿರಲ್ಲ. ಆಕೆಗೆ ಗಲಿಬಿಲಿ ಆಗಿಬಿಡ್ತದೆ, ತಳಮಳಗೊಳ್ತಾಳೆ. ಹೋಗ್ಬಿಟ್ಟು ಡ್ರೆಸ್ ತಕ್ಕೊಂಡು, ಹೊಸ ಡ್ರೆಸ್ ತಕ್ಕೊಂಡು, ಒಳ್ಳೆ ಡ್ರೆಸ್ ತಕ್ಕೊಂಡು ಇದನ್ನು ಹೋಗಿ ಮೊರ್ದೆಕೈಗೆ ಕೊಡ್ರಿ ಮತ್ತು ಅದನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಳಗೆ ಬರಲಿ ಅಂತ ಹೇಳಿದಾಗ ಮೊರ್ದೆಕೈ ಅದನ್ನು ತಗೊಳ್ಳೋದಿಲ್ಲ, ಅವನು ಸ್ವೀಕಾರ ಮಾಡೋದಿಲ್ಲ. ಯಾಕಂದರೆ ದುಃಖ ಇದ್ದಾಗ ಅದೇ ಡ್ರೆಸ್ ತಗೋಬೇಕು, ಹಾಗೇ ಇರಬೇಕಂತ ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಕಟ್ಟುನಿಟ್ಟಾಗಿ ಅವನು ಫಾಲೋ ಮಾಡ್ದ, ಹಿಂಬಾಲಿಸಿದ. ಆದ ಕಾರಣ ಅವನು ಹೊರಗೆ ಕೂತ್ಕೊಂಡಿದ್ದಾಗ ಸರಿ ಅಂತ ಈಗ ಹತಾಕನೆಂಬ ಒಬ್ಬ ಕಾಂಚುಕಿಯನ್ನು, ಪ್ರತಿನಿಧಿಯನ್ನು ಎಸ್ತರ್ ಕಳಿಸ್ತಾಳೆ. ಹೋಗ್ಬಿಟ್ಟು ಮೊರ್ದೆಕೈಗೆ ಯಾಕಿದು ಏನಾಯಿತು ಕೇಳು ಅಂತ ಹೇಳಿದಾಗ ಈ ರೀತಿಯಾಗಿ ಹಾಮಾನನು
ಎಲ್ಲ ಯಹೂದ್ಯರನ್ನು ಸರ್ವನಾಶ ಮಾಡಬೇಕಂತ ಹೇಳ್ಬಿಟ್ಟು ಇಂಥ 12ನೇ ತಿಂಗಳು 13ನೇ ತಾರೀಕು ಈ ರೀತಿಯಾಗಿ ಮಾಡಬೇಕಂತ ಈಗಾಗಲೇ ರಾಜಾಜ್ಞೆಯನ್ನು ಕಳಿಸ್ಬಿಟ್ಟಿದ್ದಾನೆ. ಆದ ಕಾರಣ ಈಗ ಎಲ್ಲರೂ ನಾಶವಾಗಬೇಕು, ಒಂದೇ ದಿವಸದಲ್ಲಿ ಎಲ್ಲರೂ ಯಹೂದ್ಯರು ಸತ್ತು ಹೋಗ್ತಾರೆ, ಸಂಹಾರವಾಗ್ತಾರೆ. ಆದ ಕಾರಣ ನೀನು ಇದನ್ನು ರಾಜನಿಗೆ ವಿವರಿಸಿಬಿಟ್ಟು ಅವನಿಗೆ ದಯೆ ಏನಾದರೂ ಮಾಡಲಿಕ್ಕಾಗೋದಾದರೆ ಅರಸನ ಬಳಿಗೆ ಹೋಗಿಬಿಟ್ಟು ಕೃಪೆ ತೋರಿಸುವಂತೆ ರಾಜನ ಸನ್ನಿಧಿಯಲ್ಲಿ ಕೇಳ್ಕೋ ಅಂತ ಕಳಿಸ್ಕೊಡ್ತಾನೆ. ಆ ನ್ಯೂಸು ಎಸ್ತರಿಗೆ ಬರ್ತದೆ. ಎಸ್ತರ್ ಮತ್ತೆ ಇಮಿಡಿಯೇಟ್ಲಿ ಕಳಿಸ್ತಾಳೆ. ಶಾಕ್ ಆಗಿರ್ತಾಳೆ. ಆದರೂ ಕೂಡ ಅವಳಿಗೆ ಗೊತ್ತಾಗ್ತೈತೆ ರಾಜನ ಹತ್ರ ಪರ್ಮಿಷನ್ ಇಲ್ಲದೆ ಯಾರೂ ಕೂಡ ಹೋಗಬಾರ್ದು, ರಾಣಿ ಕೂಡ ಹೋಗುವ ಹಾಗಿಲ್ಲ. ಅದು ಪಾರಸಿ ರಾಜ್ಯರ ಒಂದು ಪದ್ಧತಿ, ನಿಯಮ ಆಗಿತ್ತು. ಯಾರಾದರೂ ಪರ್ಮಿಷನ್ ಇಲ್ಲದೆ ರಾಜನ ಹತ್ರ ಬಂದರೆ ಅಂಥವರಿಗೆ ಮರಣದಂಡನೆ, ಅದು ರಾಣಿನೇ ಆಗಿರ್ಬೋದು, ಯಾರೇ ಕೂಡ ಆಗಿರ್ಬೋದು. ಆದ ಕಾರಣ ಆ ನ್ಯೂಸನ್ನು ಮತ್ತೆ ಎಸ್ತರ್ ಕಳಿಸ್ಕೊಟ್ಟಾಗ ಅವನು ಏನು ಮಾಡ್ತಾನೆ, ಮೊರ್ದೆಕೈ ಇಂಥ ಸಂದರ್ಭದಲ್ಲಿ ನೀನು ರಾಣಿ ಆಗಲಿಕ್ಕೆ ನೀನು ಅವಕಾಶ ಬಂದಿರ್ಬೋದು, ಆದ ಕಾರಣ ನೀನು ಒಬ್ಬಳೇ ಉಳಿತಿ ಅಂತ ತಿಳ್ಕೊಬೇಡ ಅಂತ ಹೇಳಿದಾಗ, ಆಯಿತು ನಾನು ಸಾಯ್ಲಿಕ್ಕೂ ರೆಡಿ, ರಾಜನ ಹತ್ರ ಹೋಗ್ತೀನಿ ಅಂತ ಹೇಳ್ತಾಳೆ. ಮುಂದೆ ಏನಾಯಿತು ನೋಡೋಣ. 5ನೇ ಅಧ್ಯಾಯದಲ್ಲಿ 3ನೇ ದಿವಸ, ಅಂದರೆ ಎಸ್ತರ್ ಹೇಳಿರ್ತಾರೆ 3 ದಿವಸ ಉಪವಾಸ ಮಾಡೋಣ, ನೀವೆಲ್ಲರೂ ಸೇರಿ ನನಗೋಸ್ಕರ ಉಪವಾಸ ಮಾಡಿರಿ, ನಾನು ಉಪವಾಸ ಮಾಡ್ತೀನಿ. ಅಂದರೆ ಉಪವಾಸ ಅಂದರೆ ಪ್ರೇಯರ್ ಕೂಡ ಮಾಡ್ತೀನಿ. 3ನೇ ದಿವಸ ನಾನು ರಾಜನ ಸನ್ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾಜನ ಸನ್ನಿಧಾನಕ್ಕೆ ಒಳಗಣ ಪ್ರಾಕಾರದಲ್ಲಿ ಪ್ರವೇಶಿಸಿ ರಾಜಮಂದಿರದ ಎದುರಿನಲ್ಲಿ ಹೋಗಿ ನಿಂತ್ಕೊಳ್ತಾಳೆ. 3 ದಿವಸ ಉಪವಾಸ ವರ್ಕ್ ಆಗ್ತದೆ. 3 ದಿವಸದ ಉಪವಾಸ ಮತ್ತು ದೇವರ ಸನ್ನಿಧಾನದಲ್ಲಿ ದೇವ ಮಕ್ಕಳು ಕಾದಿರುವುದರ ಫಲ ಏನಾಯಿತು ನೋಡೋಣ ಬನ್ನಿರಿ. 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ, ಅರಸನ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಎದುರಾಗಿ ಅರಸನು ಕೂತ್ಕೊಂಡಿದ್ದಾನೆ. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತರ್ ರಾಣಿಯನ್ನು ಕಂಡ ಕೂಡಲೇ 2ನೇ ವಚನ, ಅರಸನು ಆಕೆ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿ ಇದ್ದಂಥ ಆ ಸ್ವರ್ಣ ದಂಡವನ್ನು, ಆ ಬಂಗಾರದ ದಂಡವನ್ನು ಆಕೆ ಕಡೆಗೆ ಚಾಚ್ತಾನೆ. ಅಂದರೆ ಚಾಚಿದಾಗ ಮರಣದಂಡನೆ ಇಲ್ಲ, ಬದುಕೋಬಹುದು ಅಂತ ಅರ್ಥ. ಎಸ್ತರಳು ಸಮೀಪಕ್ಕೆ ಹೋಗಿ ಆ ದಂಡದ ತುದಿಯನ್ನು ಮುಟ್ತಾಳೆ. ಅಂದರೆ ನೀನು ಸ್ವೀಕೃತ, ನೀನು ಅಂಗೀಕಾರವಾಗಿದ್ದಿ, ನೀನು ಮರಣದಂಡನೆ ಹೊಂದಬೇಕಾಗಿಲ್ಲ, ಇನ್ನೊಂದು ಜೀವ ನಿನಗೆ ಸಿಕ್ಕಿದೆ, ನನ್ನ ದಯೆಯನ್ನು ನೀನು ಪಡ್ಕೊಂಡಿದ್ದಿ ಎಂಬುದಾಗಿ ಒಂದು ನ್ಯೂಸ್, ಅದು ಒಂದು ಸುದ್ದಿ, ಅದು ಅರ್ಥ ಅದು. ಆದ ಕಾರಣ ಅರಸನ ಆಕೆಗೆ, ಎಸ್ತರ್ ರಾಣಿಯೇ ನಿನಗೇನು ಬೇಕು, ನಿನ್ನ ಒಂದು ಬೇಡಿಕೆ ಏನಾಗಿದೆ, ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡ್ತೀನಿ. ನೋಡ್ರಿ, ಆ ಒಂದು ದಯೆಗೆ ಪಾತ್ರರಾಗ್ಬಿಟ್ರೆ ಅದು ಎಷ್ಟರ ಮಟ್ಟಿಗೆ ಹೋಗುವಂಥದ್ದಾಗಿದೆ. ಇಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು ನಾನು ಒಂದು ಮಾತು ಹೇಳಬೇಕು. ಅದೇನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೊರಗಿನ ಪ್ರಕಾರ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ ಅಂತಿತ್ತು. ದೇವರ ಸನ್ನಿಧಾನಕ್ಕೆ ಯಾರೂ ಹೋಗಬಾರ್ದು. ಯಾರಾದರೂ ಹೋಗಿಬಿಟ್ರೆ ಮರಣ ದಂಡನೆ, ಸತ್ತು ಹೋಗ್ತಿದ್ರು. ಆದರೆ ಮಹಾಯಾಜಕನು ಮಾತ್ರ ವರ್ಷಕ್ಕೆ ಒಂದು ಸರಿ ಹೋಗ್ತಿದ್ದ. ಅದು ರಕ್ತವಿಲ್ಲದೆ ಹೋಗ್ತಿರಲಿಲ್ಲ. ಪ್ರಾಣಿಯನ್ನು ಬಲಿ ಅರ್ಪಿಸಿ ಅದರ ರಕ್ತ ತಗೊಂಡು ದೇವರ ಸನ್ನಿಧಾನಕ್ಕೆ ಹೋಗಬೇಕು ಅಂತ ಒಂದು ನಿಯಮವಿತ್ತು. ಆದರೆ ಯೇಸು ಕ್ರಿಸ್ತನು ತಾನೇ ಬಲಿಯಾಗಿ ಇಂದು ದೇವರ ಸನ್ನಿಧಾನಕ್ಕೆ ಯಾರು ಬೇಕಾದರೂ ಹೋಗಬಹುದು, ಹೋಗಲು ಸಾಧ್ಯ ಅಂಥ ಅವಕಾಶದ ಯೇಸು ಕರ್ತನು ಮಾಡಿ ಕೊಟ್ಟಿರುವಂಥದ್ದನ್ನು ನೆನಪಿಸ ನಾನು ಬಯಸ್ತೇನೆ. ಯಾಕಂದರೆ ಯಾರಿಗೂ ಮರಣದಂಡನೆ ಇಂದು ಇಲ್ಲ. ಅಂದು ನೋಡ್ರಿ, ಒಬ್ಬ ಮನುಷ್ಯನ ಹತ್ರ ಹೋಗಲಿಕ್ಕೆ
ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಹೋಗುವಂಥದ್ದಕ್ಕೆ ಮರಣದಂಡನೆ. ಆದರೆ ದಯೆ ಎಸ್ತೇರಳಿಗೆ ಸಿಕ್ತು. ಏನು ಬೇಕಂತ ಹೇಳಿದಾಗ ಆ ದೇವ್ರು ಕೊಟ್ಟಂಥ ಜ್ಞಾನದಿಂದ ಆಕೆ ಮಾತಾಡ್ತಾಳೆ. ಏನಂತ ಮಾತಾಡ್ತಾಳೆ ನೋಡೋಣ ಬನ್ನಿರಿ. ಅರಸನ ಚಿತ್ತವಾದರೆ, 4ನೇ ವಚನ, ಅರಸನ ಚಿತ್ತಕ್ಕೆ ಬಂದರೆ ನಾನು ಈ ಹೊತ್ತು ತಮಗೋಸ್ಕರವಾಗಿ ಸಿದ್ಧ ಮಾಡಿಸಿರುವ ಔತಣಕ್ಕೆ ಹಾಮಾನನೊಡನೆ ಬರಬೇಕು. ಅಷ್ಟೇ. ಅರಸನು ಎಸ್ತೇರಳ ವಿಜ್ಞಾಪನೆಯನ್ನು ನೆರವೇರಿಸುವುದಕ್ಕೆ ಹಾಮಾನನ್ನು ತ್ವರೆಪಡಿಸಿರಿ, ಬೇಗ ಕರೀರಿ ಅಂತ ಆಜ್ಞೆ ಕೊಡ್ತಾನೆ. ಎಸ್ತೇರಳು ಮಾಡಿಸಿದ ಔತಣಕ್ಕೆ ಹಾಮಾನ ಜೊತೆಯಲ್ಲಿ ಹೋದನು. ದ್ರಾಕ್ಷಾರಸಪಾನ ಮಾಡುವಾಗ ಅರಸನು ತಿರುಗಿ ಎಸ್ತೇರಳಿಗೆ ಊಟಕ್ಕೆ ಕರೆದು ಬಿಡ್ತಾಳೆ. ಅಂದರೆ ಊಟಕ್ಕೆ ಕರೆದುಬಿಟ್ಟು, ಅದೇ ಆಕೆ ಆಶೆ ಅಲ್ಲ, ಏನೋ ಕೇಳಬೇಕಂತಿದ್ದಾಳೆ. ಕೇಳೋಕ್ಕೆ ಮುಂಚಿತವಾಗಿ ಒಳ್ಳೆಯ ಊಟ ಎಲ್ಲ ಕೊಟ್ಟು ಕೇಳ್ತಾಳೆ. ಔತಣ ಮಾಡಿಸ್ಬಿಟ್ರು ರಾಜನಿಗೆ. ಸರಿ, ಈಗ ನಿನ್ನ ವಿಜ್ಞಾಪನೆ ಯಾವುದು ಹೇಳು, ನಾನು ನೆರವೇರಿಸ್ತೀನಿ. ನೀನು ನನ್ನ ಅರ್ಧ ರಾಜ್ಯವನ್ನು ಕೇಳಿಕೊಂಡ್ರು ಸರಿ, ನಾನು ಕೊಡ್ತೇನೆ ಅಂತ ಮೊದಲು ಹೇಳಿದಂಥ ಮಾತು 2ನೇ ಸಾರಿ ರಾಜನು ಈಗ ಹೇಳ್ತಾನೆ. ಎಸ್ತೇರಳು ಏನು ಹೇಳ್ತಾಳೆ? ಅರಸರು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಕೇಳುವುದನ್ನು ಕೊಡುವುದಕ್ಕೂ ನನ್ನ ವಿಜ್ಞಾಪನೆಯನ್ನು ನೆರವೇರಿಸೋದಕ್ಕೂ ಮನಸ್ಸುಳ್ಳವರಾಗಿದ್ದರೆ ನಾನು ನಿಮಗೋಸ್ಕರವಾಗಿ ನಾಳೆ ಕೂಡ ಹಾಮಾನ್ ಜೊತೆಯಲ್ಲಿ ಊಟಕ್ಕೆ ಬರಬೇಕು, 2ನೇ ದಿವಸ ಕೂಡ ಊಟಕ್ಕೆ ಬರಬೇಕು ಅಂತ ಹೇಳ್ತಾಳೆ. ಆಗ ಅರಸನು ಹೇಳಿದಂತೆ ನಾನು ಮಾಡ್ತೀನಿ, ಇದೇ ನನ್ನ ಮನವಿ ಎಂದು ಉತ್ತರ ಕೊಡ್ತಾಳೆ. ಆಯಿತು, ನಾಳೆನೂ ಊಟಕ್ಕೆ ಬರಬೇಕಂತ ಹೇಳಿದಾಗ ಇದೇ ನನ್ನ ವಿಜ್ಞಾಪನೆ ಅಂತ ಹೇಳಿದ್ರೆ ಆಯಿತು, ನಾಳೆ ಕೂಡ ಅಂತ ಹೇಳ್ಬಿಟ್ಟು ಆ ದಿನ ಏನಾಗ್ಬಿಡ್ತದೆ, ಹಾಮಾನ್ ಭಾಳ ಖುಷಿಯಾಗ್ಬಿಡ್ತದೆ. ಯಾಕಂದರೆ ರಾಜನಿಂದ ಪ್ರಮೋಷನ್ ಬಂದುಬಿಟ್ಟಿದೆ, ಮಹಾರಾಣಿ ಊಟಕ್ಕೆ ಬೇರೆ ಕರೆದುಬಿಟ್ಟಿದ್ದಾಳೆ. ಮಹಾರಾಣಿ ಊಟಕ್ಕೆ ಕರೆದಿದ್ದು ಬೇರೆ ಯಾರನ್ನೂ ಕರೆದಿಲ್ಲ, ಬರೀ ಮಹಾರಾಜನು ಮತ್ತು ಹಾಮಾನ್ ಇಬ್ಬರಿಗೇ ಊಟ. ಭಾಳ ಖುಷಿಯಲ್ಲಿದ್ದಾನೆ. ಅದರಲ್ಲಿ ಬೇರೆ ಈಗ ತನ್ನ ವೈರಿಯಾದಂಥ ಮೊರ್ದೆಕೈ ಇಂಥ ದಿನ ಸಾಯಬೇಕಾಗಿದೆ, ಅವನು ಹತ್ತಿರ ಆಗ್ತಾಯಿದೆ ದಿನಗಳು. 3 ದಿವಸ ಈಗಾಗಲೇ ಆಗೋಗ್ಬಿಟ್ಟಿದೆ. 12ನೇ ತಿಂಗಳು 13ನೇ ತಾರೀಕು ಈಗಾಗಲೇ ಒಂದೇ ದಿನದಲ್ಲಿ ಎಲ್ಲರೂ ಸಾಯಬೇಕು, ಎಲ್ಲರೂ ಸಂಹಾರ ಆಗಬೇಕು. ಇವನೇ ಈಗ ದೊಡ್ಡ ಪೊಸಿಷನಲ್ಲಿ ಇಡ್ತಾನೆ ಅಂತ ಹೇಳ್ಬಿಟ್ಟು ಭಾಳ ಕೋಪ ಇತ್ತು. ಆದರೆ ಮನೆಗೆ ಹೋಗ್ತಾನೆ. ಹಾಮಾನು ಮನೆಗೆ ಹೋದಾಗ ಅವನ ಹೆಂಡತಿ ಪತ್ನಿ ಜೆರೇಷ ಅಂತ ಒಬ್ಬಳು ಇರ್ತಾಳ್ರಿ. ಜೆರೇಷ ಅವನ ಹೆಂಡತಿ ಹೆಸರು. ಬಂದು ಈಗ ಈ ರೀತಿಯಾಗೆಲ್ಲ ಆಯಿತು, ಎಸ್ತೇರ್ ರಾಣಿನೇ ನನಗೆ ಊಟಕ್ಕೆ ಕರೆದುಬಿಟ್ಲು, ಮತ್ತು ರಾಜ ಕೂಡ ಬಂದುಬಿಟ್ಟಿದ್ರೆ, ನಾವಿಬ್ಬರೇ ಊಟ ಮಾಡಿದ್ರವೆಲ್ಲ ಹೇಳ್ತಾ ಇದ್ದಾಗ ಇವನಿಗೆ ಮೊರ್ದೆಕೈ ನೆನಪು ಬರ್ತೈತೆ. ಮೊರ್ದೆಕೈ ಅರಮನೆಯ ಬಾಗಿಲಲ್ಲಿ ನನ್ನ ಕಣ್ಣು ಮುಂದೆ ಕೂತಿರುವವರೆಗೂ ನನಗೆ ತೃಪ್ತಿನೇ ಆಗೋದಿಲ್ಲ ಎಂಬ ಮಾತು ಹೇಳ್ತಾನೆ. ಆಗ ಹೆಂಡತಿ ಅಂದರೆ ಜೆರೇಷ, ಹಾಮಾನ್ನ ಹೆಂಡತಿ ಜೆರೇಷ ಒಂದು ಸಲಹೆ ಕೊಡ್ತಾಳೆ. ಏನಂತ? ದೊಡ್ಡ ಒಂದು 50 ಮೊಳದ ಎತ್ತರದ ಒಂದು ಗಲ್ಲು ಮರ ಮಾಡಿಸು. ಆ ಗಲ್ಲು ಮರ ಮಾಡಿಸ್ಬಿಟ್ಟು 50 ಮೊಳ ಎತ್ತರ ಅಂತ ಹೇಳುವಾಗ ಖಂಡಿತವಾಗಿ ಇಡೀ ಶೂಷನ್ ರಾಜಧಾನಿಯಲ್ಲಿದ್ದಂಥ ಎಲ್ಲ ಜನರಿಗೆ ಅದು ಕಾಣ್ತದೆ. ಅದು ಆ ರೀತಿಯಾಗಿ ಅಂಥ ಒಂದು ಗಲ್ಲು ಮರವನ್ನು ರೆಡಿ ಮಾಡು, ಅದರಲ್ಲಿ ಮೊರ್ದೆಕೈಯನ್ನು ಗಲ್ಲಿಗೆ ಹಾಕಿಬಿಟ್ಟು ಅದನ್ನು ರೆಡಿ ಮಾಡಿಡು ಅಂತ ಹೇಳ್ತಾಳೆ. ಪತ್ನಿ ಹೇಳಿದ ಹಾಗೆ ಮತ್ತು ಅವನ ಎಲ್ಲ ಆಪ್ತರು, ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಯಾಕಂದ್ರೆ ಭಾಳ ಖುಷಿಯಲ್ಲಿರ್ತಾನೆ ಈಗ ಹಾಮಾನನು. ಆಯಿತು, ಗಲ್ಲು ಮರವನ್ನು ಸಿದ್ಧ ಮಾಡಿಸಿ ನಾಳೆ ಅರಸನ ಅಪ್ಪಣೆಯನ್ನು ಪಡ್ಕೊಂಡು ಮೊರ್ದೆಕೈಯನ್ನು ಅದಕ್ಕೆ ನೇತು ಹಾಕಿಸಬೇಕು ಅಂತ ರೆಡಿ ಮಾಡ್ತಾನೆ ರೀ. ಆಮೇಲೆ ನೀನು ಸಂತೋಷದಿಂದ ಅರಸನ ಜೊತೆಯಲ್ಲಿ ಔತರಣಕ್ಕೆ ಹೋಗಬಹುದು. ಯಾಕಂದರೆ ಫಸ್ಟ್ ಹಾಕಿಬಿಟ್ಟು ನಾಳೆನೂ ರಾಜ ಊಟ ಇದೆ ಅಲ್ವಾ, ಎಸ್ತೇರ್ ಕರೆದಿದ್ದಾಳೆ, ನಾಳೆನೂ ಇದೆ. ಆದ ಕಾರಣ ಫಸ್ಟು ಇದನ್ನೊಂದು ಕೆಲಸ ಮಾಡಿಬಿಟ್ಟಿದ್ದು, ಒಂದು ಚಿಕ್ಕ ಕೆಲಸ. ಏನಂತ, ಇವನ್ನ ಹೇಗೋ 12ನೇ ತಿಂಗಳು
13ನೇ ತಾರೀಕು ಮೊರ್ದೆಕೈ ಸಾಯಬೇಕು. ಮೊರ್ದೆಕೈ ಒಳಗೊಂಡು ಎಲ್ಲ ಯಹೂದ್ಯರು ಸಾಯಬೇಕಂತ ರಾಜಾಜ್ಞೆ ಹೊರಡಿಸ್ಬಿಟ್ಟಿದ್ದಾನೆ. ಈಗಾಗಲೇ ಹೋಗ್ಬಿಟ್ಟಿದೆ ಎಲ್ಲ ಕಡೆ. ಆ ರಾಜಾಜ್ಞೆಯನ್ನು ಅಂಚೆಗಾರರು ತಗೊಂಡು ಹೋಗಿಬಿಟ್ಟಿದ್ದಾರೆ. ಆದರೆ ಆ ದಿನ ತನಕ ಇವನು ಕೂತ್ಕೊಂಡಿರುವಂಥದ್ದು ಅರಮನೆಗೆ ಹೋಗುವಾಗ ಇವನಿಗೆ ಇಷ್ಟ ಇರಲಿಲ್ಲ. ಆದ ಕಾರಣ ಅದಕ್ಕಿಂತ ಮುಂಚೆನೇ ಸಾಯಬೇಕಂತ ಹೇಳಿದಾಗ ಎಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ಗಲ್ಲಿಗೆ ಹಾಕಿಬಿಟ್ಟು ಅವನಿಗೆ ಮರಣದಂಡನೆಯನ್ನು ವಿಧಿಸಿಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಮಾನನು ಹೆಂಡತಿ ಮತ್ತು ಆಪ್ತರೆಲ್ಲ ಹೇಳಿದಂಥ ಮಾತನ್ನು ಮೆಚ್ಚಿ ಒಂದು ಗಲ್ಲು ಮರವನ್ನು ಸಿದ್ಧ ಮಾಡಿಸ್ತಿದ್ದಾನೆ. ರೆಡಿ ಆಯಿತು. ಅದು ಒಂದೇ ದಿವಸದಲ್ಲಿ ಕಾರ್ಪೆಂಟ್ರು ಮರ ಕೆಲಸ ಮಾಡುವಂಥವ್ರು ಬಂದು ಮಾಡಿಬಿಟ್ರು. ಯಾಕಂದರೆ ರಾಜನಿಗೆ ನೆಕ್ಸ್ಟ್ ಇವನೇ ದೊಡ್ಡ ವ್ಯಕ್ತಿ. ಹೌದು, ಎಸ್ತೇರ್ ಕೂಡ. ಆದರೆ ಆಡಳಿತದಲ್ಲಿ ಹಾಮಾನನು ದೊಡ್ಡ ವ್ಯಕ್ತಿ ಆಗಿದ್ದರಿಂದ ರಾಜನೇ ಅವನನ್ನು ಬೇರೆ ಪ್ರಮೋಷನ್ ಕೊಟ್ಬಿಟ್ಟಿದ್ದ, ಬಡ್ತಿ ಕೊಟ್ಬಿಟ್ಟಿದ್ದ. ಈಗ ಮುಂದೆ ಏನಾಗ್ತದೆ? ಗಲ್ಲು ಮರ ರೆಡಿ ಆಯಿತು. ಇನ್ನೇನು ನೆಕ್ಸ್ಟ್ ಡೇ ಮಾರನೇ ದಿವಸ ರಾಜ ಮತ್ತು ಹಾಮಾನು ಊಟಕ್ಕೆ ಹೋಗೋ ಮುಂಚೆ ಮೊರ್ದೆಕಾಯನ್ನು ಗಲ್ಲಿಗೆ ನೇತು ಹಾಕಿಬಿಟ್ಟು ಆಮೇಲೆ ಊಟಕ್ಕೆ ಹೋಗಬೇಕಂತಿತ್ತು. ಮುಂದೆ ಏನಾಯಿತು? ನಾವು ಅದನ್ನು 6ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. 5ನೇ ಅಧ್ಯಾಯ ಎಸ್ತೇರಳ ಗ್ರಂಥ ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.